ಆತ್ಮೀಯ ಕರ್ನಾಟಕ ಟಿ ವಿ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷದಲ್ಲಿ ಸಾಮಾನ್ಯವಾಗಿ ಈ ವರ್ಷದಲ್ಲಿ ಏನೆಲ್ಲ ಆಗು ಹೋಗುಗಳು ಆಗಬಹುದು, ಯಾವ ರೀತಿಯಲ್ಲಿ ವ್ಯಕ್ತಿಗತವಾಗಿ ಮನುಷ್ಯನ ಜೀವನದಲ್ಲಿ ಏನಾಗಬಹುದು ಮತ್ತು ಭಾರತ ದೇಶ ಅಥವಾ ವಿಶ್ವಕ್ಕೆ ಅದನ್ನು ಮೇದಿನಿ ಜ್ಯೋತಿಷ ಅಂತ ಹೇಳ್ತೀವಿ ನಾವು. ಆ ಮೇದಿನಿ ಜ್ಯೋತಿಷ ಪ್ರಕಾರ ಗ್ರಹಗಳ ಚಲನೆಯಲ್ಲಿ ವಿಶ್ವದಲ್ಲಿ ಏನೆಲ್ಲ ಬಾಹ್ಯವಾಗಿ ಆಂತರಿಕವಾಗಿ ವಿವಿಧ ವಿದ್ಯಮಾನಗಳು ನಡೀಬೋದು ಅಂತಕ್ಕಂಥ ಅಂಶವನ್ನು ಮತ್ತು ಗ್ರಹಚಾರ ಅಥವಾ ಗೋಚಾರ ಅಂದರೆ ಗ್ರಹಗಳನ್ನು ಚಲನೆಯನ್ನು ಅನುಸರಿಸಿ ಹೇಳ್ತಕ್ಕಂಥದ್ದು ಗ್ರಹಚಾರ ಅಥವಾ ಗೋಚಾರ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಪಂಚಾಂಗದಲ್ಲಿ ಗೋಚಾರ ಅಂತಲೇ ಬರೆದಿರ್ತಾರೆ. ಆ ಒಂದು ಪ್ರಕಾರ ವಿಶ್ವದ 770 ಕೋಟಿ ಜನ ಏನಿದ್ದಾರೆ, ಆ 70 ಕೋಟಿ ಜನ 12 ರಾಶಿಗಳಿಗೆ ಹೇಗೆ ವಿಭಾಗ ಆಗಿದ್ದಾರೆ, ಅದರ ಪ್ರಕಾರ ಮೇಷಾದಿ ಮೀನದವರೆಗೆ ಇರತಕ್ಕಂಥ 12 ರಾಶಿಗಳ ಒಂದು ಜನತೆ ಏನು ಹುಟ್ಟಿದ್ದಾರೆ. ಅಂದರೆ ಸಾಮಾನ್ಯವಾಗಿ ಇರತಕ್ಕಂಥದ್ದು 9 ಗ್ರಹಗಳು, 27 ನಕ್ಷತ್ರಗಳು. ಆ 27 ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರಕ್ಕೆ 4 ಪಾದ, ಆ 4 ಪಾದದ ಇಂಟು 27 108 ಪಾದಗಳಲ್ಲಿ ಹುಟ್ಟಿರ್ತಕ್ಕಂಥ, ಅಂದರೆ 360 ಡಿಗ್ರಿ ಏನಿದೆ ಖಗೋಳಶಾಸ್ತ್ರದಲ್ಲಿ, ಅಸ್ಟ್ರಾನಮಿ ಅಂತ ನಾವು ಹೇಳ್ತೀವಿ, ಖಗೋಳಶಾಸ್ತ್ರದಲ್ಲಿ 360 ಡಿಗ್ರಿನಲ್ಲಿರ್ತಕ್ಕಂಥ ವಿಶ್ವದ ವಿದ್ಯಮಾನಗಳ ಆಗು ಹೋಗುಗಳು, ವಾಸ ಮಾಡತಕ್ಕಂಥ ಪ್ರಾಣಿ ಪಕ್ಷಿಗಳು ಮತ್ತು ಮನುಷ್ಯರ ಮೇಲೆ ಗ್ರಹಗಳ ಒಂದು ಅಧೀನದಲ್ಲಿ ಇರತಕ್ಕಂಥ ಈ ವಿಶ್ವ, ಅಂದರೆ ಸರ್ವಂ ಗ್ರಹಾಧೀನಂ ಜಗತ್, ಅಂದರೆ ಎಲ್ಲವೂ ಗ್ರಹಗಳ ಅಧೀನದಲ್ಲೇ ನಡೆಯುತ್ತೆ ಅಂತ. ಬಹಳ ವಿಶಾಲವಾಗಿ ಹೇಳೋದಾದರೆ ಇದು ನಿಜವಾಗಲೂ ವಿಜ್ಞಾನ ಅಲ್ಲ, ಆಧ್ಯಾತ್ಮಿಕ ಜ್ಞಾನ ಇದು. ಈ ಆಧ್ಯಾತ್ಮಿಕ ಜ್ಞಾನವಾದ ಜ್ಯೋತಿಷ್ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಿಬಿಟ್ರೆ ನಿಜವಾಗಲೂ ಯಾವ ದೇವರ ಅವಶ್ಯಕತೆಯೇ ಬರಲ್ಲ, ಯಾವ ದೇವರನ್ನು ನಾವು ದೂಷಣೆ ಮಾಡಬೇಕಾಗಿಲ್ಲ, ಯಾವ ದೇವರು ನಮ್ಮನ್ನು ಕಾಪಾಡಲ್ಲ. ಅಂದರೆ ಗ್ರಹಗಳ ಅಧೀನದಲ್ಲೇ ಇದೆಲ್ಲ ನಡೀತಾ ಇರುತ್ತೆ. ನಮ್ಮ ಕರ್ಮಾನುಸಾರ ನಾವು ಪೂರ್ವಾರ್ಜಿತ ಕರ್ಮ ಫಲವನ್ನು ಅನುಭವಿಸಲು ಜನಿಸತಕ್ಕಂಥ ಮಾನವರು ನಾವಷ್ಟೇ. ಜನನೀ ಜನ್ಮ ಸೌಖ್ಯಾನಾಂ ವರ್ಧಿನೇ ಕುಲ ಸಂಪದಃ ಪದವಿ ಪೂರ್ವ ಪುಣ್ಯಾನಾಂ ಲಿಖಿತೇ ಜನ್ಮಪತ್ರಿಕಾ ಅಂತ. ಅಂದರೆ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳನ್ನು ಅನುಸರಿಸಿ ಈ ಜನ್ಮದಲ್ಲಿ ಎಲ್ಲರೂ ಹುಟ್ಟಿರ್ತಾರೆ. ಈಗಾಗಲೇ ಬಂದು ಹೋಗಿರ್ತಕ್ಕಂಥವ್ರು ಮತ್ತು ಮುಂದೆ ಬರ್ತಕ್ಕಂಥವ್ರು ಮತ್ತು ಹೀಗಿರ್ತಕ್ಕಂಥವ್ರು ಎಲ್ಲರೂ ಕರ್ಮಾನುಸಾರೇನ ಹುಟ್ಟಿ ಎಲ್ಲ ಹೋಗ್ತಾ ಇರ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ. ಹೀಗಿರುವಾಗ ಎಲ್ಲವೂ ಗ್ರಹಗಳ ಅಧೀನದಲ್ಲೇ ನಡೆಯುತ್ತೆ ಅಂತಕ್ಕಂಥ ಅಂಶವನ್ನು ಪ್ರತಿಪಾದನೆ ಮಾಡಿ ಅಥವಾ ಸಮರ್ಥನೆ ಮಾಡಿ ಜ್ಯೋತಿಷ್ಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಹೊಸ ವರ್ಷಕ್ಕೆ ಶುಭಾಶಯವನ್ನು ಕೊಡ್ತಾ ಈ ಹೊಸ ವರ್ಷ ಏನು ಒಂದು ಪ್ರಾರಂಭ ಆಗ್ತಿದೆ, ಆ ಹೊಸ ವರ್ಷ ಒಂದು ಬುಧವಾರ ಏನು 1/1/2025 ಅಂತ ಏನು ಪ್ರಾರಂಭ ಆಗುತ್ತೆ, ಈ ಬುಧವಾರದ ದಿವಸ ಈ ಒಂದು ಹೊಸ ವರ್ಷ ಪ್ರಾರಂಭ ಆಗ್ತಾರೆ. ಆ್ಯಕ್ಚುಲಿ ಸಾಮಾನ್ಯವಾಗಿ ನಾವು ಹಿಂದೂಗಳಿಗೆ ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ, ಸಂಕ್ರಾಂತಿ, ಶಿವರಾತ್ರಿ ಕಳೆದ ಮೇಲೆ ಬರ್ತಕ್ಕಂಥ ಯುಗಾದಿ ಏನಿದೆ, ಯುಗದ ಹಾದಿ, ಅದು ನಮಗೆ ಹೊಸ ವರ್ಷ ಆಗುತ್ತೆ. ಆದರೆ ಆಂಗ್ಲ ಭಾಷೆಯ ಪ್ರಕಾರ ತಗೊಂಡಾಗ ಇಡೀ ಯೂನಿವರ್ಸಲ್ ಆಗಿ ಎಲ್ಲರೂ ಯಾವುದನ್ನು ನಾವು ಆಚರಣೆ ಮಾಡ್ತೀವೋ ಅದಕ್ಕೆ ಹೆಚ್ಚಿನ ಗಮನ ಕೊಟ್ಟಾಗ 1/1 ಅಂತ ಹೊಸ ವರ್ಷ ಅಂತ ನಾವು ತಗೊಳ್ತೀವಿ. ಈ ವರ್ಷಕ್ಕೆ ಯಾವುದೇ ಹೆಸರಿಲ್ಲ. ಆದರೆ ನೋಡಿ, ಆಂಗ್ಲರ ಹೊಸ ವರ್ಷಕ್ಕೂ ನಮ್ಮ ಹೊಸ ವರ್ಷಕ್ಕೂ ವ್ಯತ್ಯಾಸ ಇದೆ. ಅಂದರೆ ಈ 1/1 ಬರ್ತಕ್ಕಂಥದ್ದಕ್ಕೆ ಯಾವುದೇ ಹೆಸರಿಲ್ಲ, ಸುಮ್ಮನೆ ಹೊಸ ವರ್ಷ 25 ಅಂತ ಬಂದ್ಬಿಡುತ್ತೆ. ಆದರೆ ನಮ್ದಂಗಲ್ಲ. ಇವತ್ತೇನು ಸಂವತ್ಸರ ನಡೀತಿದೆ, ನಾಳೆ ಬರ್ತಕ್ಕಂಥ ಉಗಾದಿಯಲ್ಲಿ ಬೇರೆ ಸಂವತ್ಸರ ಪ್ರಾರಂಭ ಆಗುತ್ತೆ. ಸಂವತ್ಸರಗಳ ಪ್ರಾರಂಭ ಆಗೋದನ್ನು ನಾವು ಯುಗದ ಹಾದಿ ಅಂತ, ಮತ್ತೆ ಇನ್ನೊಂದು ಉಗಾದಿ ಬರೋವರೆಗೂ 365 ದಿನ ಅದನ್ನು ಆಚರಿಸ್ಕೊಂಡು ಹೋಗ್ತೀವಿ. ಅಲ್ಲಿ ಗ್ರಹಗಳ ಚಲನೆಯಲ್ಲಿ ಗ್ರಹಗಳು ಮನುಷ್ಯನ ಮೇಲೆ ಮತ್ತು ಮಳೆ, ಬೆಳೆ, ಜನಜೀವನದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರುತ್ತೆ ಅಂತ ಪಂಚಾಂಗದಲ್ಲಿ ಉಲ್ಲೇಖ ಆಗಿರುತ್ತೆ. ಆದಾಯ ಎಷ್ಟು, ನಷ್ಟ ಎಷ್ಟು, ಏನೆಲ್ಲ ನಡೆಯುತ್ತೆ ಅಂತ ಪಂಚಾಂಗದಲ್ಲಿರುತ್ತೆ. ಅದು ಪಂಚಾಂಗ, ಅದು ತದನಂತರ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ತೇನೆ, ಮತ್ತು ವಾಸ್ತು ಬಗ್ಗೆನೂ ನಂತರ ಹೇಳ್ತೇನೆ. ಆದರೆ ಈಗ ಮುಖ್ಯವಾಗಿ ಹೊಸ ವರ್ಷ ಅಂತ ನಾವು ಏನು ಆಂಗ್ಲರ 1/1 ತಗೊಳ್ತೀವಿ, ಆ 1/1 ಪ್ರಕಾರ ಬುಧವಾರ ಬಂದಿರೋದ್ರಿಂದ ನಾನು ಮತ್ತೆ ಪಂಚಾಂಗದ ಲೆಕ್ಕಕ್ಕೆ ಬರ್ತೀನಿ. ಬುಧ ದಶಾವತಾರ ಏನಿದೆ, ವಿಷ್ಣುವಿನ ಅವತಾರ, ಆ ದಶಾವತಾರಕ್ಕೆ ಆಧಿಪತ್ಯ ಬುಧ ವಿದ್ಯೆ, ಬುದ್ಧಿ, ಜ್ಞಾನ, ವ್ಯವಹಾರ ಇವುಗಳಿಗೆಲ್ಲ ಸಂಬಂಧಪಟ್ಟಂಥ ಗ್ರಹ. ಮತ್ತು
ಆ ಹೊಸ ವರ್ಷ ಪ್ರಾರಂಭ ಆಗತಕ್ಕಂಥ ಲಗ್ನ ಏನಿದೆ ಆ ಲಗ್ನವನ್ನು ಅನುಸರಿಸಿ ಸಾಮಾನ್ಯವಾಗಿ ವಿಶ್ವದ ಮೇಲೆ ಗ್ರಹಗಳು ತನ್ನದೇ ಆದ ಪ್ರಭಾವವನ್ನು ಬೀರ್ತವೆ. ಜನ ಯಾರೇ ಆಗಲಿ, ಯಾವುದೇ ಧರ್ಮ ಜಾತಿ ಕುಲ ಇಲ್ಲದೆ ಎಲ್ಲರಿಗೂ ಇದು ಕೆಲಸ ಮಾಡುತ್ತೆ. ಯಾರು ನಂಬಬಹುದು, ನಂಬದೇ ಇರಬಹುದು. ನಂಬಿದ್ರೂ ತನ್ನ ಕೆಲಸ ತಾನು ಮಾಡುತ್ತೆ, ನಂಬದೇ ಇದ್ದರೂ ತನ್ನ ಕೆಲಸ ತಾನು ಮಾಡ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಸರ್ವಂ ಗ್ರಹಾಧೀನಂ ಜಗತ್ ಅಂದರೆ ನಾನು ಮೊದಲೇ ಹೇಳಿದೆ, ಏನು ಒಂದು ಜಾತಕ ಬರೆದಾಗ ವ್ಯಕ್ತಿಗತವಾಗಿ ಜನನಿ ಜನ್ಮ ಸೌಖ್ಯನ ಮೊದಲನೇ ಲೈನ್ ಬರೆದು ಎಲ್ಲ ಗ್ರಹಚಾರಗಳನ್ನು ಬರೆದು ಕುಂಡ್ಲಿ ಹಾಕಿ ಗ್ರಹಗಳ ಸ್ಥಿತಿಗತಿಗಳನ್ನು ಹೇಳಿ ಕೊನೆಯಲ್ಲಿ ಇಂತಿಂಥ ವಯಸ್ಸಿನಲ್ಲಿ ಇಂತಿಂಥ ಗಂಡಾಂತರಗಳು, ಈ ಗಂಡಾಂತರಗಳು ಕಳೆದು ಉಳಿದರೆ ಮನುಷ್ಯ ಇಷ್ಟು ದಿನ ಆಯುಸ್ಸಿರುತ್ತೆ ಅಂತ ಬರೆದಿರ್ತಾರೆ. ಇದು ಆ ಒಂದು ಜಾತಕ ಕುಂಡಲಿಯ ಒಂದು ರಹಸ್ಯ ಆಗಿರುತ್ತೆ. ಹೀಗಿದ್ದಾಗ ಹೀಗೆ ಈ ಗ್ರಹಗಳು ಸಾಮಾನ್ಯವಾಗಿ ಜನರ ಜೀವನದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ. ರವಿ ಆತ್ಮಕಾರಕನಾಗಿ, ಚಂದ್ರ ಮನಸ್ಕಾರಕನಾಗಿ, ಕುಜ ಸಾಮರ್ಥ್ಯಕಾರಕನಾಗಿ, ಬುಧ ಸಂಬಂಧಕಾರಕನಾಗಿ, ಗುರು ಜೀವಕಾರಕನಾಗಿ, ಶುಕ್ರ ಐಹಿಕ ಸುಖಭೋಗಗಳನ್ನು ಕೊಡ್ತಕ್ಕಂಥ ಗ್ರಹ. ಯಾವುದೇ ವ್ಯಕ್ತಿ ಜೀವನದಲ್ಲಿ ಗ್ರಹಚಾರದಲ್ಲಿ ಅಥವಾ ಅವನ ಕುಂಡ್ಲಿಯಲ್ಲಿ ಶುಕ್ರ ಒಳ್ಳೆ ಸ್ಥಾನದಲ್ಲಿ ಇಲ್ಲದೆ ಹೋದರೆ ಅವನು ಯಾವುದೇ ರೀತಿಯ ಸುಖ ಅನುಭವಿಸಲ್ಲ ಅಂತ ಅವನ ಜಾತಕ ನೋಡ್ತಾನೆ ಹೇಳ್ಬೋದು ಅಂತ. ಮತ್ತು ಶನಿ ಆಯುಷ್ಕಾರಕನಾಗಿ, ರಾಹು ಮಾತಾಮಹ, ಕೇತು ಪಿತಾಮಹ, ಹೀಗೆ ಎಲ್ಲ ಅವರವರ ಸಂಬಂಧಪಟ್ಟಂಥ ಜ್ಯೋತಿಷ್ಶಾಸ್ತ್ರದಲ್ಲಿ ಏನು ಉಲ್ಲೇಖ ಆಗಿದೆ ಗ್ರಹಗಳ ಸ್ಥಿತಿ ಗತಿ ಯುತಿ, ಆ ಗ್ರಹಗಳ ಸ್ಥಿತಿ ಹೇಗಿದೆ ಮತ್ತು ಅವುಗಳ ಗತಿ ಅಂದರೆ ವಕ್ರಗತಿನ ನೇರಗತಿನ ಮತ್ತು ಯುತಿ ಯಾರ ಜೊತೆ ಇದ್ದಾರೆ ಅಂತಕ್ಕಂಥದ್ರ ಮೇಲೆ ಎಲ್ಲರ ಜೀವನ ಅವರವ್ರ ಜೀವನ ರೂಪಿತ ಆಗಿರುತ್ತೆ. ಏಕೆಂದರೆ ವಿಶ್ವದ ಯಾವುದೇ ಒಂದು ವ್ಯಕ್ತಿ ಅವನು ಹುಟ್ಟಿರ್ತಕ್ಕಂಥ ಸಮಯ ಆ ಲಗ್ನವನ್ನು ಆಧಾರ ಮಾಡಿ ಜಾತಕದಲ್ಲಿ ನಾವು ಇದನ್ನೆಲ್ಲ ಉಲ್ಲೇಖ ಮಾಡಿ ಹೇಳ್ತಾ ಹೋಗ್ತೇವೆ. ಆ ಗ್ರಹಗತಿಗಳ ಸ್ಥಿತಿಗತಿಗಳು ಲಗ್ನದಿಂದ ಯಾವ್ಯಾವ ಮನೇಲಿದ್ದಾರೆ, ಎಲ್ಲೆಲ್ಲಿದ್ದರೆ ಏನೇನಾಗುತ್ತೆ ಅಂತ ವ್ಯಕ್ತಿಗತವಾಗಿ ಹೇಳ್ಬೋದು ಅಂತ. ಈಗ ನಾಳೆ ಬರ್ತಕ್ಕಂಥ ಈಗ ಬರ್ತಕ್ಕಂಥ 1/1/25 ಸ್ಥಿತಿಯಲ್ಲಿ ಏನಿದೆ ಅಂದರೆ ಸಾಮಾನ್ಯವಾಗಿ ಗುರು ಅದೇ ಸಮಯ ತಗೊಂಡಾಗ ಅದು ಲೆಕ್ಕಾಚಾರಕ್ಕೆ ಬರುತ್ತೆ. ಆದರೆ 12 ಗಂಟೆಗೆ ಹೊಸ ವರ್ಷ ಆಚರಿಸ್ತಾರೆ. 12 ಗಂಟೆಗೆ ಆಚರಿಸಿದಾಗ ಗುರು ಸಾಮಾನ್ಯವಾಗಿ ವೃಷಭ ರಾಶಿಯಲ್ಲಿ ಮೇ 5ನೇ ತಾರೀಕುವರೆಗೂ ಇದ್ದು, ಯಾರ್ಯಾರಿಗೆ ಗುರುಬಲ ಇದೆ ಅವ್ರಿಗೆಲ್ರಿಗೂ ಗುರು ಚೆನ್ನಾಗಿರ್ತಾನೆ. ಯಾರ್ಯಾರಿಗೆ ಗುರುಬಲ ಇಲ್ಲ ಅವ್ರು ಯಾರು ಸಾಮಾನ್ಯವಾಗಿ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಮೇ 5ರ ನಂತರ ಗುರು ಬದಲಾವಣೆ ಆಗುತ್ತೆ. ಆ ಗುರು ಬದಲಾವಣೆ ಆದಾಗ ಗ್ರಹಗತಿಗಳ ಸ್ಥಿತಿಗತಿ ಮತ್ತು ಅದು ಕೆಟ್ಟು ಗುರುಬಲ ಇರ್ತಕ್ಕಂಥವ್ರಿಗೆ ಗುರುಬಲ ಹೋಗುತ್ತೆ, ಗುರುಬಲ ಇಲ್ಲದವ್ರಿಗೆ ಗುರುಬಲ ಬರುತ್ತೆ. ಸಾಮಾನ್ಯವಾಗಿ 9 ಗ್ರಹಗಳಲ್ಲಿ ನಾವು ಕೇವಲ ಗುರು ಮತ್ತು ಶನಿ ಮಾತ್ರನೇ ಆಧಾರವಾಗಿ ಇಟ್ಕೊಳ್ತೀವಿ. ಮನುಷ್ಯನ ಜೀವನದಲ್ಲಿ ಉಳಿದ ಗ್ರಹಗಳು ಏನಿದ್ದಾವೆ ಇವ್ಯಾವೂ ಸಾಮಾನ್ಯವಾಗಿ ಒಂದೊಂದು ತಿಂಗಳಿಗೆ ಬದಲಾವಣೆ ಆಗೋದ್ರಿಂದ ಇದನ್ನು ನಾವು ಗಣನೆಗೆ ತಗೊಳ್ಳೋದಿಲ್ಲ. ರವಿ, ಚಂದ್ರ, ಕುಜ, ಬುಧ, ಶುಕ್ರ ಈ 5 ಗ್ರಹಗಳನ್ನು ಗಣನೆಗೆ ತಗೊಳ್ಳೋದಿಲ್ಲ. ಕೇವಲ ಗುರು ಮತ್ತು ಶನಿ ಮಾತ್ರ ಗಣನೆಗೆ ತಗೊಳ್ತೀವಿ. ಗುರು ಪ್ರತಿ ವರ್ಷ ಬದಲಾವಣೆ ಆಗುತ್ತೆ. ಶನಿ 2.5 ವರ್ಷಕ್ಕೊಂದ್ಸರಿ ಬದಲಾವಣೆ ಆಗುತ್ತೆ. ಗುರು 12 ವರ್ಷಕ್ಕೆ ರಾಶಿ ಪಲ್ಲಟ ಮಾಡಿ 360 ಡಿಗ್ರಿ ಸುತ್ತಿದಾಗ ಶನಿ 30 ವರ್ಷಕ್ಕೊಂದ್ಸಲಿ ಸುತ್ತಾ ಹೋಗುತ್ತೆ. ಹೀಗೆ ಶನಿ ಮತ್ತು ಗುರುವಿನ ಸಂಚಾರ ಏನಿದೆ ಇದರ ಮೇಲೆ ಸಾಮಾನ್ಯವಾಗಿ ವಿಶ್ವದ ಎಲ್ಲ ಮಾನವರ ಜೀವನ ಅಡಗಿರುತ್ತೆ. ಇದು ಮೊದಲೇ ಹೇಳಿದಾಗ ಇದು ನಂಬೋದು ಅಥವಾ ಬಿಡೋದು ಅವರವರಿಗೆ ಬಿಟ್ಟಂಥ ವಿಷಯ. ಇದು ಗ್ರಹಚಾರ ಫಲ ಆದಾಗ ರಾಹುಕೇತುಗಳು 1.5 ವರ್ಷಕ್ಕೊಂದ್ಸಲಿ ಬದಲಾವಣೆ ಮಾಡ್ತಾ ಹೋಗ್ತವೆ. ಹೀಗಿದ್ದಾಗ ಗುರು ಇವತ್ತು ವೃಷಭ ರಾಶಿಯಲ್ಲಿ ಸಂಚಾರ ಇದ್ದು ಗುರುಬಲ ಹೋಗೋದು ಬರೋದು ಅದು ನಿರ್ಧಾರ ಆಗುತ್ತೆ. ಶನಿ ಮಾರ್ಚ್ 26ನೇ ತಾರೀಕು ಬದಲಾವಣೆ ಆಗೋದ್ರ ಮೂಲಕ ತನ್ನ ಸ್ವಂತ ಮನೆಯಾದ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗುತ್ತೆ. ಆಗ ಮೀನರಾಶಿಯವರಿಗೆ ಈಗಾಗಲೇ 7.5 ನಡೀತಾ ಇದೆ, ಕುಂಭರಾಶಿಯವರಿಗೆ 7.5 ಇದೆ, ಮತ್ತು ಮೇಷರಾಶಿಯವರಿಗೆ 7.5 ಪ್ರಾರಂಭ ಆಗುತ್ತೆ. ಹೀಗಿದ್ದಾಗ ಶನಿಯ ಸಂಚಾರದಲ್ಲಿ 12ನೇ ಮನೆ ಮತ್ತು ಜನ್ಮ ಮತ್ತು 2ನೇ ಮನೆಯನ್ನು ಸೇರಿಸಿ 7.5 ಅಂತ ನಾವು ಹೇಳ್ತಾ ಹೋಗ್ತೀವಿ. ಆದ್ದರಿಂದ ಈ 7.5 ಅಂತಕ್ಕಂಥದ್ದು 30 ವರ್ಷ ಒಂದು ಸಾರಿ ವಿಶ್ವದ ಎಲ್ಲ ಮಾನವರಿಗೂ ಬರುತ್ತೆ. ಆಗ ಮಕರ ರಾಶಿಗೆ 7.5 ಬಿಡುಗಡೆ ಆಗುತ್ತೆ, ಕುಂಭರಾಶಿಗೆ ಇನ್ನು 2 ವರ್ಷ ಬಾಕಿ ಇರುತ್ತೆ, ಮೀನರಾಶಿಗೆ ಮಧ್ಯಮದಲ್ಲಿ ಶನಿ ಇರುತ್ತೆ ಮತ್ತು ಮೇಷರಾಶಿಗೆ ಶನಿ ಪ್ರಾರಂಭ ಆಗಿರುತ್ತೆ. ಆದರೆ 7.5 ಒಂದು ಜೀವನ ಅಲ್ಲ ಮತ್ತು ಶನಿ ಬಲನೇ ಒಂದು ಜೀವನ ಅಲ್ಲ. ವ್ಯಕ್ತಿಗತವಾಗಿ ಹೇಳೋದಾದಾಗ ಸಾಮಾನ್ಯವಾಗಿ
ಗ್ರಹಗಳು ತಮ್ಮ ದಶಾಭುಕ್ತಿಯಲ್ಲಿ ಫಲಗಳನ್ನು ಕೊಡುತ್ತವೆ ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಉಲ್ಲೇಖ. ನಾವು ಪಾಠ ಮಾಡುವಾಗ ನಾವು ಹೇಳ್ತೀವಿ, ಸಾಮಾನ್ಯವಾಗಿ ಒಂದು ವ್ಯಕ್ತಿಗೆ ನಾವು ಹೆಣ್ಣು ಗಂಡು ನೋಡುವಾಗ ಸಾರಾವಳಿ ಅಥವಾ ಗುಣಮೇಲಿನ ಅಂತ ನೋಡ್ತೀವಿ. ಸಾಮಾನ್ಯವಾಗಿ ಅದನ್ನು ಗಣನೆಗೆ ತೊಗೊಬೇಕಾಗ ಅಗತ್ಯ ಇಲ್ಲ. ರಾಕ್ಷಸಗಣ, ದೇವಗಣ ಇದೆಲ್ಲ ನಾವು ಪಾಠ ಮಾಡೋದೇ ಇಲ್ಲ. ಏಕೆಂದರೆ ಈ ಗಣಕೂಟಗಳು ಕೆಲಸ ಮಾಡ್ದಿರ ಕೇವಲ ವ್ಯಕ್ತಿಗೆ ಜಾತಕದಲ್ಲಿ ಗ್ರಹಗಳ ಬಲಾಬಲ ಎಷ್ಟಿದೆ, ಗುರು ಎಷ್ಟನೇ ಸ್ಥಾನದಲ್ಲಿದ್ದಾನೆ, ಶನಿ ಎಷ್ಟನೇ ಸ್ಥಾನದಲ್ಲಿದೆ, ಈ ವ್ಯಕ್ತಿಯ ಪೂರ್ವ ಪುಣ್ಯಸ್ಥಾನ ಎಷ್ಟು ಚೆನ್ನಾಗಿದೆ, ಭಾಗ್ಯಸ್ಥಾನ ಎಷ್ಟು ಚೆನ್ನಾಗಿದೆ, ಲಗ್ನಾಧಿಪತಿ ಏನಾಗಿದ್ದಾನೆ, ಇದರ ಮೇಲೆ ಅವನ ಜೀವನ ನಿಂತಿರುತ್ತೆ. ಆದ್ದರಿಂದ ಈ ಹುಡುಗಿಗೆ ಹುಡುಗನ್ನ ಕೊಡಬಹುದು ಅಥವಾ ಈ ಹುಡುಗಿನ ಈ ಹುಡುಗನಿಗೆ ತರಬಹುದು ಅಂಥೇಳಿ ನಾವು ಹೆಣ್ಣು ಗಂಡುಲ ಮಿಲನಕ್ಕೆ ನಾವು ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡ್ತೇವೆ. ಹೀಗಿರುವಾಗ ಗ್ರಹಚಾರವನ್ನು ಒಂದು ಗಣನೆಗೆ ತಗೊಳ್ದಿರ ವ್ಯಕ್ತಿಗಳನ್ನು ದಶಾಭುಕ್ತಿಯಲ್ಲಿ ಗ್ರಹಗಳು ವ್ಯಕ್ತಿಗಳಿಗೆ ಕೊಡ್ತಕ್ಕಂಥ ಸುಖ ದುಃಖಗಳು, ನೋವು ನಲಿವುಗಳನ್ನು ಆಧಾರ ಮಾಡಿಕೊಂಡು ನಾವು ಹೇಳ್ತಾ ಹೋಗ್ತೀವಿ. ಹೀಗೆ 30 ವರ್ಷ ಒಂದು ಸಾರಿ ಸಂಚಾರ ಮಾಡತಕ್ಕಂಥ ಶನಿ. ಏಕೆ 30 ವರ್ಷ ಒಂದು ಸಾರಿ ಅಂದರೆ ಸೂರ್ಯನಿಂದ ಅತೀ ದೂರದಲ್ಲಿರ್ತಕ್ಕಂಥ ಗ್ರಹ ಇದು. ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಿದಾಗ ಸೂರ್ಯನಿಗೆ ಅತಿ ಸಮೀಪದಲ್ಲಿರ್ತಕ್ಕಂಥ ಗ್ರಹ ಬುಧ ಮತ್ತು ಶುಕ್ರರು, ನಂತರ ಕುಜ, ನಂತರ ಗುರು, ನಂತರ ಶನಿ, ಆಮೇಲೆ ರಾಹು ಕೇತುಗಳು. ಹೀಗಿದ್ದಾಗ ಛಾಯಾಗ್ರಹಗಳು ಇವೆಲ್ಲ ಇದ್ದಾಗ ಗುರುವಿನ ಸಂಚಾರ 12 ವರ್ಷ ಆದಾಗ ಶನಿ ಸಂಚಾರ ಅತಿ ದೂರದಲ್ಲಿರ್ತಕ್ಕಂಥ ಅದರಿಂದ 30 ವರ್ಷಕ್ಕೊಂದ್ಸರಿ ಸಂಚಾರ ಮಾಡ್ತಾ ಇರುತ್ತೆ. ಆದ್ದರಿಂದ ಹೊಸ ವರ್ಷದಲ್ಲಿ ಈ ಗ್ರಹಗಳ ಚಲನೆಯನ್ನು ಅನುಸರಿಸಿ ಸಾಮಾನ್ಯವಾಗಿ ಶನಿ ಬದಲಾವಣೆ ಆಗುತ್ತೆ, ಗುರು ಬದಲಾವಣೆ ಆಗುತ್ತೆ. ಪ್ರತಿ ತಿಂಗಳು ಇನ್ನುಳಿದೆಲ್ಲ ಗ್ರಹಗಳು ಬದಲಾವಣೆ ಆಗುತ್ತೆ. ನಂತರ 26ನೇ ಇಸ್ವಿಗೆ ಗುರು ಬದಲಾವಣೆ ಆಗುತ್ತೆ ವಿನಃ ಇನ್ನು 27ಕ್ಕೆ ಶನಿ ಬದಲಾವಣೆ ಆಗೋದು. ಹೀಗಾಗಿ ಗುರು ಶನಿಯ ಒಂದು ಸಂಚಾರವನ್ನು ಅನುಸರಿಸಿ ವ್ಯಕ್ತಿಗೆ ಆಗು ಹೋಗುಗಳನ್ನು ಹೇಳ್ಬೋದು ಅಂತ. ನಾನು ಮೊದಲೇ ಹೇಳಿದಾಗೆ ಮೇಷಾದಿ ಮೀನದವರೆಗೆ ಇರ್ತಕ್ಕಂಥ ರಾಶಿಯವರಿಗೆ ಶನಿ ಬದಲಾವಣೆ ಆದಾಗ ಬೇರೆ ರೀತಿ ಪರಿಣಾಮವನ್ನು, ಗುರು ಬದಲಾವಣೆ ಆದಾಗ ಬೇರೆ ರೀತಿ ಪರಿಣಾಮವನ್ನು ನಾವು ಕಾಣಬಹುದಾಗಿದೆ. ಸರ್ವಂ ಗ್ರಹಾಧೀನಂ ಜಗತ್ತಂತ ನಾನು ಏನು ಹೇಳಿದೆ, ಎಲ್ಲೂ ಗ್ರಹಗಳ ಅಧೀನದಲ್ಲಿ ನಡೀತಾ ಇರೋದ್ರಿಂದ ಗ್ರಹಗಳ ಬದಲಾವಣೆ ಇದೆಲ್ಲ ಕೆಲಸಗಳನ್ನು ಮಾಡುತ್ತೆ. ಇನ್ನು ಮಳೆ ಬೆಳೆ, ನಾಳೆ ಯುಗಾದಿ ಕಳೆದಾದಮೇಲೆ ಬರ್ತಕ್ಕಂಥ ಮಳೆ ಬೆಳೆಗಳು ಸಹ ಬದಲಾವಣೆ ಆಗ್ತವೆ, ಒಳ್ಳೆ ಮಳೆ ಬರುತ್ತೆ ಅಂತ ಖಂಡಿತ ಹೇಳ್ಬೋದು. ಮತ್ತು ಹೊಸ ವರ್ಷ 25ರ ವರ್ಷ ಎಲ್ಲ ಸುಭಿಕ್ಷವಾಗಿರುತ್ತೆ. ಆದರೂ ಸಹ ಶನಿ ಬದಲಾವಣೆ ಆದಾಗ ಶನಿ ದೃಷ್ಟಿ ಗುರು ಮೇಲೆ ಬಿದ್ದಾಗ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ಏಕೆಂದರೆ ಗುರು ಧರ್ಮಕಾರಕ, ಮಠಾಧಿಪತಿಗಳಿಗೆ, ಮಠಗಳಿಗೆ, ದೇವಸ್ಥಾನಗಳಿಗೆ ಮತ್ತು ಧರ್ಮಕ್ಕೆ, ಅದು ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಮಾನ್ ಧರ್ಮ ಏನೇ ಇರ್ಬೋದು, ಧರ್ಮಕ್ಕೆ ಅಧಿಪತಿ, ದೇವಾನ ದೇವತೆಗಳಿಗೆ ಅಧಿಪತಿ ಗುರು. ಆದ್ದರಿಂದ ಆ ಶನಿಯ ದೃಷ್ಟಿ ಬಿದ್ದಾಗ ಈ ಧರ್ಮಗಳಿಗೆ ಸಂಬಂಧಪಟ್ಟ ಹಾಗೆ ಕಲಹಗಳು ಜಾಸ್ತಿ ಆಗ್ತವೆ, ಮತಭೇದಗಳಲ್ಲಿ ಹೇಳಿಕೆ ಆಗುತ್ತೆ, ಮತಭೇದಗಳನ್ನು ಮುಂದಿಟ್ಟುಕೊಂಡು ರಾಜಕೀಯ ನಡೆಸ್ತಾರೆ ಮತ್ತು ವ್ಯಕ್ತಿಗಳಿಗೆ ಈ ರೀತಿಯ ಒಂದು ಸಂಚಲನವನ್ನು ಈ ಗ್ರಹಗಳು ಕೊಡ್ತವೆ ಅಂತ ಖಂಡಿತ ಹೇಳ್ಬೋದು. ಅಂದರೆ ಇಲ್ಲಿ ಎಲ್ಲರೂ ಒಳ್ಳೆಯವರೇ ಆದರೂ ಸಹ ಅವರವರ ಕರ್ಮಾನುಸಾರ ಆ ಗ್ರಹಗಳು ಆ ಫಲಗಳನ್ನು ಕೊಡೋದ್ರಿಂದ ಈ ರೀತಿ ವ್ಯಕ್ತಿ ತನ್ನ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ, ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅಥವಾ ಗ್ರಹಗಳ ಅಧೀನದಲ್ಲೇ ಹೋಗೋದಕ್ಕೆ ಗ್ರಹಗಳು ಸಹಾಯ ಮಾಡ್ತವೆ ಅವನ ಕರ್ಮಾನುಸಾರ ಅಂತ ಹೇಳ್ಬೋದು. ಅಂದರೆ ವಾಸ್ತು ಮತ್ತು ಜ್ಯೋತಿಷ್ಯ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಮಾನವನ ಜೀವನದಲ್ಲಿ ಅಗೋಚರವಾಗಿ ಕೆಲಸ ಮಾಡ್ತವೆ. ಆಕಾಶವನ್ನು ನೋಡಿ, ನಕ್ಷತ್ರಗಳನ್ನು ನೋಡಿ ಹೇಳ್ತಕ್ಕಂಥ ಜ್ಯೋತಿಷ್ಯ ಆದರೆ ಅಷ್ಟದಿಕ್ಪಾಲಕರ ಒಂದು ಸ್ಥಿತಿಗತಿಯನ್ನು ನೋಡಿ ಹೇಳ್ತಕ್ಕಂಥದ್ದೇ ಗೃಹಬಲ ಅಥವಾ ವಾಸ್ತು ಅಂತ ಹೇಳ್ಬೋದು. ಗೃಹಬಲ, ಗ್ರಹಬಲ ಎರಡೂ ಚೆನ್ನಾಗಿದ್ದಾಗ ಮನುಷ್ಯ ಬಹಳಷ್ಟು ಸುಭಿಕ್ಷವಾಗಿ ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯವಾಗುತ್ತೆ. ಆದರೂ ಸಹ ಅವನ ಕರ್ಮಾನುಸಾರ ಅವನಿಗೇನೆಲ್ಲ ಸಿಗಬೇಕೋ ಅದನ್ನು ಅವನೇ ಬರ್ಕೊಂಬಂದಿರ್ತಾನೆ. ಅವನು ಹುಟ್ಟಿದಾಗ ಏನು ಜಾತಕ ಇರುತ್ತೆ, ಆ ಕುಂಡ್ಲಿಯ ಸ್ಥಿತಿಗತಿ ಇರುತ್ತೆ, ಅದ್ರ ಪ್ರಕಾರ ಅವನ ಜೀವನ ಅವನು ವಯಸ್ಸಾದಂತೆಲ್ಲ ಬೆಳೆದಂತೆಲ್ಲ ನಡೀತಾ ಹೋಗುತ್ತೆ ಅಂತ ಖಂಡಿತ ಹೇಳ್ಬೋದು. ಅದರಿಂದ ಈ ಗ್ರಹಗಳ ಅಧೀನ ಏನಿದೆ, ಈ ಗ್ರಹಗಳ ಅಧೀನದಲ್ಲಿರ್ತಕ್ಕಂಥ ವ್ಯಕ್ತಿಗಳೇನಿದೆ, ಈ ವಿಶ್ವದ ವಿದ್ಯಮಾನಗಳನ್ನು ಸಹ ಈ ಗ್ರಹಗಳೇ ನಿರ್ಧಾರ ಮಾಡೋದ್ರಿಂದ ನಾನು ಮೊದಲೇ ಹೇಳಿದಾಗೆ ಧರ್ಮಕ್ಕೆ ಸಂಬಂಧಪಟ್ಟಾಗಿ ಕಲಹಗಳಾಗೋದಲ್ಲದೆ ಸುನಾಮಿಗಳಾಗೋದು, ಭೂಕಂಪಗಳಾಗೋದು, ಅದು ಈ ಗ್ರಹಗಳಲ್ಲಿ ಪಾಪಗ್ರಹಗಳ ಸಂಯೋಗ ಮತ್ತು ಪಾಪಗ್ರಹಗಳ ದೃಷ್ಟಿ, ಪಾಪಗ್ರಹಗಳ ಯುತಿ ಬಂದಾಗ ಈ ಭೂಕಂಪಗಳು, ಸಾಮೂಹಿಕ ಸಾವುಗಳು, ಅಪಘಾತಗಳು, ಜಲಪ್ರಳಯದಿಂದ ಸಾವು, ಭೂಕಂಪದಿಂದ ಸಾವು, ಈ ರೀತಿ ಎಲ್ಲ ವಿದ್ಯಮಾನಗಳು ನಡೀತಾ ಹೋಗುತ್ತೆ ಅಂತ ಹೇಳ್ಬೋದು. ಅದು ಆಯಾ ಕಾಲಕ್ಕೆ, ಅಂದರೆ ಗ್ರಹಗಳ ಚಲನೆಯಲ್ಲಿ ಯಾವಾಗ ಶನಿ ಬದಲಾವಣೆ ಆದಾಗ ಒಂದು ರೀತಿ ಆದಾಗ, ಕುಜ ಮತ್ತು ಶನಿ ಸೇರಿದಾಗ ಭೂಕಂಪಗಳಾಗತಕ್ಕಂಥದ್ದು, ಅಗ್ನಿ ಅವಘಡಗಳಾಗತಕ್ಕಂಥದ್ದು, ಅಂದರೆ ಗ್ರಹಗಳ ಅಧೀನದಲ್ಲಿ ಏನೆಲ್ಲ ಇದೆ
ಅವೆಲ್ಲ ಒಂದು ದುಷ್ಪರಿಣಾಮಗಳನ್ನು ಬಿಡುತ್ತೆ, ಅವಘಡಗಳನ್ನು ತರುತ್ತೆ, ಅಪಘಾತಗಳಾಗುತ್ತೆ. ಅದು ಆನೆ ಸಾಯೋದಕ್ಕೂ ಒಂದು ಕಾರಣ ಕೊಡ್ಬೋದು, ವಿಮಾನ ಅಪಘಾತ ಆಗೋದಕ್ಕೆ ಕಾರಣ ಕೊಡ್ಬೋದು, ರೈಲ್ವೆ ಅಪಘಾತಕ್ಕೆ ಕಾರಣ ಕೊಡ್ಬೋದು. ಇದನ್ನು ಸರ್ಕಾರದವರು ಜ್ಯೋತಿಷ್ಯಕ್ಕೆ ಹೆಚ್ಚಿನ ಮಾನ್ಯತೆ ಕೊಟ್ಟು ಇವತ್ತು ಸ್ಯಾನ್ಸ್ಕ್ರಿಟ್ ಯೂನಿವರ್ಸಿಟಿಯಲ್ಲಿ ಜ್ಯೋತಿಷ್ಯ ವಾಸ್ತು ಇದೆ, ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ಜ್ಯೋತಿಷ್ಯದವರಿಗೆ ಇದರ ಬಗ್ಗೆ ಹೆಚ್ಚಿನ ಗೈಡ್ಲೈನ್ ಕೊಟ್ಟಾಗ ಜ್ಯೋತಿಷ್ಯವನ್ನು ಆಧಾರ ಇಟ್ಕೊಂಡು ನಾವು ಇಂತಿಂಥ ದಿನ ಅಪಘಾತಗಳಾಗುತ್ತವೆ, ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲೇ ಆಗುತ್ತೆ, ವಿಮಾನ ಅಪಘಾತ ಇಲ್ಲೇ ಆಗುತ್ತೆ, ಇದಕ್ಕೆಲ್ಲ ತಡೆಯೋದಕ್ಕೆ ಅಂದರೆ ಬಿಡ್ತಕ್ಕಂಥ ವೇಳೆಗಳನ್ನು ಬದಲಾವಣೆ ಮಾಡೋದ್ರ ಮೂಲಕ ನಾವು ಇದಕ್ಕೆಂದು ಪರಿಹಾರವನ್ನು ಸೂಚಿಸ್ಬೋದು ಅಂತ ಹೇಳ್ಬೋದು. ಎಲ್ಲ ಅಪಘಾತ ಅಂದರೆ ಎಲ್ಲ ಸಮಸ್ಯೆಗೂ ಎಲ್ಲ ಒಂದು ತೊಂದರೆಗಳಿಗೂ ಒಂದು ಪರಿಹಾರ ಇದೆ. ಆ ಪರಿಹಾರವನ್ನು ನಾವು ಫಾಲೋ ಮಾಡ್ಬೋದು. ಆದರೆ ಇವತ್ತು ಯಾರೂ ಫಾಲೋ ಮಾಡಲ್ಲ. ಯಾಕೆಂದರೆ ನಾನು ಮೊದಲೇ ಹೇಳಿದಾಗೆ ರಾಜಕೀಯ ವಿದ್ಯಮಾನಗಳ ಬಗ್ಗೆ ನಾನು ಬಹಳಷ್ಟರಲ್ಲಿ ಟಿ ವಿನಲ್ಲಿ ಮಾತಾಡಿದ್ದೀನಿ, ಇಂಥವ್ರು ಹೀಗೆ ಅಂತ. ಮತ್ತು 2018ರಲ್ಲೂ ಸಹ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿ ಕುಮಾರಸ್ವಾಮಿಯವ್ರನ್ನ ನೀವು ಮುಖ್ಯಮಂತ್ರಿ ಮಾಡಬೇಡಿ, ಏಕೆಂದರೆ ಅವರ ದಶಾಭಕ್ತಿ ಇಲ್ಲಿ ಮುಗೀತದೆ, ಮುಗಿದ ನಂತರ ಅವ್ರಿಗೆ ಬರತಕ್ಕಂಥ ದೆಸೆ ಒಂದು ಒಳ್ಳೆಯ ಯೋಗವನ್ನು ಕೊಡಲ್ಲ, ಅದನ್ನ ನನ್ನ ಮಾತು ಕೇಳಿ ಅಂದೆ. ಅವರು ನಾನು ಹೈದ್ರಾಬಾದಲ್ಲಿದ್ದೇನೆ, ಬಂದು ನಿಮ್ಮನ್ನು ಕರೆಸಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂದರು. ಅವರು ಬಂದು ನನ್ನ ಕರೆಸಲಿಲ್ಲ. ಅದು ನಾನು ಏನು ಹೇಳಿದ್ದೆ ಅದೇ ರೀತಿ ಆಯಿತು. ಸರ್ಕಾರ ಹೋಯಿತು, ಅವರು ತೊಂದರೆ ಆಯಿತು. ನಾನು ಹೇಳಿದ್ದೆ ಡಿ ಕೆ ಶಿವಕುಮಾರ್ ಅವ್ರಿಗೆ, ಕುಮಾರಸ್ವಾಮಿ ಮತ್ತು ನಿಮ್ಮ ಬಗ್ಗೆ ನಾನು ಹೆಚ್ಚಿನ ವಿದ್ಯಮಾನ ಹೇಳ್ತೀನಿ ಅಂತ ಹೇಳಿದ್ದೆ. ಅವರು ನನ್ನ ಮಾತು ಕೇಳಲಿಲ್ಲ. ಅಂದರೆ ಕರ್ಮ ಕಳೆದಿರ ಮರ್ಮ ತಿಳಿಯಲ್ಲ. ನಾವೇನೇ ಬುದ್ಧಿವಂತರಾಗಿ ಏನೇ ಸೂಕ್ಷ್ಮಗಳನ್ನ ಹೇಳಿದ್ರು ಸಹ ಜನ ಕೇಳಬೇಕು ಅಂತ ಏನೂ ಇಲ್ಲ. ಆದ್ದರಿಂದ ಕೇಳೋ ಒಂದು ವ್ಯವಸ್ಥೆ ಜನಗಳಲ್ಲಿ ಇಲ್ಲದೆ ಇರೋದ್ರಿಂದ, ಅವರ ಕರ್ಮ ಕಳಿದೇ ಇರೋದ್ರಿಂದ ಈ ಜ್ಯೋತಿಷ್ಯವನ್ನು ನಾವು ಹೇಳ್ಬೋದಷ್ಟೇ, ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಅವ್ರು ಕೇಳೋದು ಇಲ್ಲ, ನಂಬಲೇಬೇಕು ಅಂತಲೇ ಏನೂ ಇಲ್ಲ. ಆದರೆ ಜ್ಯೋತಿಷ್ಯ ಸತ್ಯ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಜ್ಯೋತಿಷ್ಯ ಅಷ್ಟೇ ಸತ್ಯವಾಗಿದೆ. ಅದನ್ನು ಅಧ್ಯಯನ ಮಾಡಿದ್ರೆ ನಮಗೆ ಎಲ್ಲ ವಿಷಯಗಳು ತಾನೇ ಗೊತ್ತಾಗ್ಬಿಡುತ್ತೆ. ಜ್ಯೋತಿಷ್ಯ ತಿಳ್ಕೊಂಬಿಟ್ಟಾಗ ಖಂಡಿತವಾಗ್ಲೂ ನಮಗೆ BP ಬರಲ್ಲ, ಶುಗರ್ ಬರಲ್ಲ, ಬೇಜಾರಾಗಲ್ಲ, ನೋವಾಗಲ್ಲ, ಅಳು ಬರಲ್ಲ. ಏಕೆಂದರೆ ಈ ಒಂದು ಕಾರಣದಿಂದ ಇದು ನಡೀತಾ ಇದೆ ಅಂತಕ್ಕಂಥ ಒಂದು ಮುನ್ಸೂಚನೆ, ಮಾರ್ಗದರ್ಶನ ನಮಗೆ ಮೊದಲೇ ಗೊತ್ತಾಗೋದ್ರಿಂದ ಎಲ್ಲ ವಿದ್ಯಮಾನಗಳು ನಮಗೆ ಮೊದಲೇ ಗೊತ್ತಾಗ್ಬಿಡ್ತವೆ. ಆದ್ದರಿಂದ ಜ್ಯೋತಿಷ್ಯವನ್ನು ಎಲ್ಲರೂ ಅಧ್ಯಯನ ಮಾಡೋದ್ರ ಮೂಲಕ, ಅದಕ್ಕೆ ಹೆಚ್ಚಿನ ಗಮನ ಕೊಡೋದ್ರ ಮೂಲಕ ಅದು ನಿಮಗೆ ದಾರಿದೀಪ ಆಗುತ್ತೆ ಅಂತ ಖಂಡಿತ ಹೇಳ್ಬೋದು.